ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಕಿಚ್ಚನ ಪಂಚಾಯತ್ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ಉಸ್ತುವಾರಿ ರಜತ್ ಅವ್ರಿಗೆ ಸರಿಯಾಗಿ ಗೂಟ ಇಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅವ್ನ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಗೂಟ ಇಡ್ತಿದ್ದಾರೆ. ಯಾಕಂದರೆ ಅವನದೇ ಅಲ್ವದು ಡೈಲಾಗು, ಹಾಡಿನ ಮುಖಾಂತರ ಎಲ್ಲ ಹೇಳ್ತಾ ಧನರಾಜ್ಗೆ. ಸೊ ನಿನಗೆ ಗೂಟ ಇಟ್ಟವ್ರೆ, ನಿನಗೆ ಕುರಿ ಕಡ್ದಂಗೆ ಕಡ್ದುಬಿಟ್ಟವ್ರೆ ಮಂಜು ಗೌತಮಿ ಸೇರ್ಕೊಂಡು ಅನ್ನೋ ರೀತಿಯಲ್ಲಿ ಎಲ್ಲ ಕೆಲವೊಂದು ಮಾತುಗಳು ಆಡಿದ. ಸೊ ಇವಾಗ ಅವನಿಗೆ ಗೂಟ ಇಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸುದೀಪ್ ಸರ್. ಆ್ಯಂಡ್ ಉಸ್ತುವಾರಿ ಬಗ್ಗೆ ಚರ್ಚೆ ನಡೀತಾ ಇದೆ ಅಲ್ಲಿ. ಆ್ಯಂಡ್ ಫೇವರಿಸಮ್ ಅನ್ನೋ ಒಂದು ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಸೊ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಲ್ಲಿ ಪ್ರಶ್ನೆ ಕೇಳಿರುವಂಥದ್ದು ರಜತ್ ತಮ್ಮ ಉಸ್ತುವಾರಿ ಜವಾಬ್ದಾರಿನ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಆಬ್ವಿಯಸ್ ಆಗಿ ಮಂಜು ಆ್ಯಂಡ್ ಗೌತಮಿ ಕಡೆಯಿಂದ ಇಲ್ಲ ಫೇವರಿಸಮ್ ಇತ್ತು ಅಣ್ಣ ಅಂತ ಮಂಜು ಹೇಳುವಂಥದ್ದು. ಆ್ಯಂಡ್ ಗಮನ ನಮ್ಮ ಮೇಲೆ ಇತ್ತು, ಟಾಸ್ಕ್ ಆಡ್ತಿರೋರ ಮಧ್ಯೆ ಅವ್ರ ಮೇಲೆ ಇರಲಿಲ್ಲ ಅಂತ ಗೌತಮಿ ಹೇಳ್ತಿರೋವಂಥದ್ದು. ಸೊ ಅಲ್ಲಿ ಫೇವರಿಸಮ್ ನಾನು ಯಾವತ್ತೂ ಯಾವ ಕಾರಣಕ್ಕೂ ಮಾಡಲ್ಲ ಸರ್ ಅಂತ ಹೇಳ್ತಿದ್ದಾನೆ. ಯಪ್ಪ ದೇವ, ಏನು ಒಂದು ರೀತಿಯಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಇವನು ಫೇವರಿಸಮ್ ಮಾಡಲ್ವಂತೆ. ಭವ್ಯಾಗ ತ್ರಿವಿಕ್ರಮ್ಗೆ ಫೇವರಿಸಮ್ ಮಾಡಿದೆ, ಇನ್ನೇನು ಮಾಡಿದೆ ಮತ್ತೆ ಆಮೇಲೆ ಧನರಾಜನ ವಹಿಸ್ಕೊಂಡು ಬಂದುಬಿಡೋದು. ಗೌತಮಿ ಮತ್ತು ಯಾರು ಮಂಜನ್ನ ಟಾರ್ಗೆಟ್ ಮಾಡಲಿಕ್ಕೋಸ್ಕರ ಧನರಾಜನ್ನ ವಹಿಸ್ಕೊಂಡು ಮಾತಾಡುವಂಥದ್ದು. ಏನು ಅವ್ನ ಪಕ್ಕದಲ್ಲಿದ್ದರೆ ಅವನ್ನೇ ಕಪ್ಪು ಎದ್ದು ಕೊಟ್ಬಿಟ್ಟು ಮನೆ ಕಳಿಸ್ಬಿಡ್ತಾನೆ. ಹಂಗಿದ್ರೆ ಇವನು ಫೇವರಿಸಮ್ ಮಾಡೋದಿಲ್ಲ, ಒಂದು ಏನು ದೊಡ್ಡ ಸಾಚ ಶಿಖಾಮಣಿ ಥರ ಆಡ್ತಾನೆ. ಈ ಥರದ ಮಾತುಗಳು. ಆ್ಯಂಡ್ ಅಲ್ಲಿ ಸುದೀಪ್ ಸರ್ ಕೇಳುವಂಥದ್ದು ಒಂದು ಪ್ಯಾಟರ್ನ್ ಅಂತ ಕಾಣಿಸ್ತಾ ಇದೆ ನೀವು ಮಾಡಿರೋವಂಥ ಉಸ್ತುವಾರಿನಲ್ಲಿ. ಆದರೆ ಪ್ರತಿ ಒಂದು ಪ್ಯಾಟರ್ನಲ್ಲೂ ಕೂಡ ಭವ್ಯ ಇದ್ದಾರೆ ಅಂತ, ಅಂದರೆ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಭವ್ಯ ಅವರನ್ನು ಫೇವರ್ ಆಗಿ ಮಾಡ್ತಿದ್ರು ಅಂತ. ನನ್ನ ಪ್ರಕಾರ ಓನ್ಲಿ ಭವ್ಯ ಅಲ್ಲ, ಇನ್ಕ್ಲೂಡಿಂಗ್ ತ್ರಿವಿಕ್ರಮ್ಗೂ ಕೂಡ ಅಲ್ಲಿ ಫೇವರ್ ಆಗೇ ಮಾಡ್ತಾ ಇದ್ದ ಅವನು. ಓಕೆ, ಅದರಲ್ಲಿ ಅವಾಗವಾಗ ಸ್ವಲ್ಪ ಧನರಾಜನ್ನ ಸೇರಿಸ್ಕೊಂತಾನೆ. ಕಾರಣ ಗೌತಮಿ, ಯಾರೋ ಇನ್ನೊಬ್ಬರು ಹನುಮಂತ ಆ್ಯಂಡ್ ಮಂಜು. ಸೊ ಇವ್ರನ್ನ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಸೊ ಧನರಾಜನ್ನ ಯೂಸ್ ಮಾಡ್ಕೊತಿದ್ದಾನೆ. ಬಿಕಾಸ್ ಆಫ್ ಧನರಾಜನ್ನ ಈ ಕಡೆ ಎಳ್ಕೊಳ್ಳೋಣ ಅಂತ ಗ್ರೂಪ್ಗೆ ಫಸ್ಟ್ ಆ 3 ಜನರ ಓಡಿಸೋಣ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದ ಅವನು. ಸೊ ಅದಕ್ಕೋಸ್ಕರ ಈ 3 ಜನರನ್ನ ಒಂದು ಫೇವರಿಸಮ್ ಆಗಿ ಇಟ್ಕೊಂಡಿದ್ದ. ಸೊ ಅದು ಇಲ್ಲಿ ಬಯಲಾಗಿದೆ ಅಂತಲೇ ಹೇಳ್ಬೋದು. ಅಲ್ಲಿ ಆಲ್ರೆಡಿ ಒಂದು 2-3 ಶಾರ್ಟ್ ತೋರಿಸಿದ್ದಾರೆ ಭವ್ಯನೇ ಯಾಕೆ ಒಂದು ಪ್ಯಾಟರ್ನಲ್ಲಿ ಸಿಗ್ತಾ ಇದ್ದಾರೆ ಅಂತ. ಒಂದು ಆ ಗೂಟದ ವಿಚಾರ, ಇನ್ನೊಂದು ಆ ಜಾರ್ ಏನಿದೆಯಲ್ಲ ಎರಡು ಕೈಯಲ್ಲಿ ಹಿಡ್ಕೊಳ್ಳೋವಂಥದ್ದು. ಒಂದೇ ಕೈಲಿ ಹಿಡ್ಕೋಬೇಕು ಅಂತಂದಾಗ ಸೊ 2 ಕೈ ಹಿಡ್ಕೊಳ್ಳೋವಂಥದ್ದು ಏನಿದೆ ಅಲ್ಲಿ. ಆ್ಯಂಡ್ ಅಲ್ಲಿ ಅದೇ ರಜತ್ ಹೇಳ್ತಾನೆ 2 ಕೈಲಿ ಹಿಡ್ಕೋಬೋದು ಅಂತ ಹೇಳ್ತಾನೆ. ಬಟ್ ಭವ್ಯ ಎಲ್ಲೂ ಕೇಳಲ್ಲ. ಅವಳು ರೂಲ್ಸ್ ಬುಕ್ ನೋಡಿರ್ತಾಳೆ ಒಂದಲ್ಲ ಒಂದು ಸರಿ, ಅಥವಾ ಕೇಳಿಸ್ಕೊಂಡಿರ್ತಾಳೆ. ಅವಳು ಕೇಳ್ಬೋದಾಗಿತ್ತು 1 ಕೈನ ಅಥವಾ 2 ಕೈನ ಅಂತ. ಬಟ್ ಇಲ್ಲಿ ಪಂಚಾಯತಿನಲ್ಲಿ ಅವಳು ಹೇಳ್ತಿರೋವಂಥದ್ದು ಭವ್ಯ ಅವರು. ಸೊ ಅವ್ನು ಕೇಳಿದೆ ಅಂತ ಹೇಳ್ತಿದ್ದಾರೆ. ಬಟ್ ಸುದೀಪ್ ಸರ್ ಹೇಳುವಂಥದ್ದು ನಾನು ಝೂಮ್ ಹಾಕೊಂಡು ನೋಡಿದ್ದೀನಿ ಎಪಿಸೋಡ್ನ, ಬಟ್ ನೀವೆಲ್ಲೂ ಕೇಳಿಲ್ಲ ಅನ್ನೋ ರೀತಿಯಾಗಿ ಹೇಳ್ತಾರೆ. ಅಗೇನ್ ಭವ್ಯ ಅವರು ಅಳ್ತಾ ಇದ್ದಾರೆ. ಏನೂ ಮಾಡಲಿಕ್ಕಾಗಲ್ಲ, ತಪ್ಪು ಮಾಡಿದ್ದಾದಮೇಲೆ, ಅದು ಪದೇ ತಪ್ಪುಗಳಾದಮೇಲೆ ಏನೂ ಮಾಡೋಕ್ಕಾಗಲ್ಲ. ಅಳೋದೊಂದೇ ಉಳಿರೋವಂಥದ್ದು, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಲಾಸ್ಟ್ ವೀಕಲ್ಲೂ ಕೂಡ ಹಂಗೆ ಆಯಿತು, ಇವಾಗಲೂ ಹಂಗೆ ಆಗ್ತಿದೆ. ಓಕೆ, ಟಾಸ್ಕಲ್ಲಿ ಚೆನ್ನಾಗಿ ಆಡ್ತಾರೆ, ಎಲ್ಲ ಆಡ್ತಾರೆ, ಅಲ್ಲಿ ಇಲ್ಲಿ ಫೌಲ್ ಆಗ್ತವೆ, ಒಂಥರ ಅದೇನು ಹೇಳ್ತಾರಲ್ಲ ತಪ್ಪು ಆಟ ಆಡ್ತಾರೆ, ಎಲ್ಲ ಆಗುತ್ತೆ. ಬಟ್ ಕ್ಯಾರೆಕ್ಟರ್ ಅಂತ ಬಂದಾಗ ಬೇರೆಯವ್ರ ಮೇಲೆ ದುರಾಂಕಾರ ತೋರಿಸುವಂಥದ್ದು, ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಆ್ಯಂಡ್ ರಜತ್ ಹೇಳುವಂಥದ್ದು ಲೀಡರ್ಶಿಪ್ ಕ್ವಾಲಿಟಿ ಕಾಣಲ್ಲ ನಿಮ್ಮಲ್ಲಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ರಜತ್ಗೆ. ಅವನ ಹತ್ರ ಯಾವ ಲೀಡರ್ಶಿಪ್ ಇದೆ ಅವನ ಹತ್ರ? ಅವನೊಂಥರ ಬಿಗ್ ಬಾಸ್ ಥರ ಅವಾಗ ಹೇಳಿದ್ನಲ್ಲ, ಒಂದು ರೀತಿಯಲ್ಲಿ ಬಾಸ್ ಒಂದು ಇದು ಕ್ವಾಲಿಟಿ ಥರ ಆಡ್ತಿದ್ದಾನೆ. ಅಂದರೆ ನಾನು ಹೇಳ್ದಂಗೆ ಎಲ್ಲವನ್ನೂ ಮಾಡಬೇಕು ಅನ್ನೋ ರೀತಿಯಲ್ಲಿ. ಓಕೆ, ಯಾವನು ಕೇಳ್ತಾನೆ? ಬಿಗ್ ಬಾಸ್ ಮನೆ ಅಂತ ಕೇಳ್ತಾವ್ರು ಅಷ್ಟೇ, ಹೊರಗಡೆ ಯಾವನು ಕೇಳೋದಿಲ್ಲ. ಅವ್ನು ಲೀಡರ್, ಅವನು ಯಾವ ಯೋಗ್ಯತೆ ಇದೆ ಅವ್ನು ಲೀಡರ್ ಆಗೋಕ್ಕೆ? ಅವನಿಗೆ ಫೇವರಿಸಮ್ ಮಾಡೋವಂಥವ್ನಿಗೆ, ಪಾರ್ಶಾಲಿಟಿ ಮಾಡೋವಂಥವ್ನಿಗೆ, ಹೊಲಸೋಸ್ ಮಾತಾಡೋವಂಥವ್ನಿಗೆ ಯಾವ ಲೀಡರ್ ಕ್ವಾಲಿಟೀಸ್ ಇದೆ ಅವನಿಗೆ? ಒಂದು ಟಾಸ್ಕ್ ಕ್ಯಾಪ್ಟನ್ ಕೂಡ ಆದ, ಏನು ಮಾಡ್ದ? ಚೈತ್ರ ಮೇಲೆ ಎಗ್ರೆಗರಿಗೆ ಹೊಡ್ಯಕ್ಕೆ ಹೋದ. ಅದು ಯಾವನಾದ್ರೂ ಕ್ಯಾಪ್ಟನ್ ಮಾಡೋವಂಥದ್ದು, ಅದು ಲೀಡರ್ ಮಾಡೋವಂಥದ್ದು. ಅದು ಲೀಡರ್ ಅಂದರೆ ಹೆಂಗಿರಬೇಕು? ಬಾಸ್ ರೀತಿಯಲ್ಲಿ ಆಡ್ತಾನೆ ಅವನು. ಅವ್ನಿಗೆ ಯಾವ ಯೋಗ್ಯತೆ ಇದೆ ಲೀಡರ್ ಆಗಲಿಕ್ಕೋಸ್ಕರ? ಒಟ್ಟಿನಲ್ಲಿ ಚೆನ್ನಾಗಿ ಹಾಕೊಂಡು ರುಬ್ತಾವ್ರೆ. ಸೊ ಎಪಿಸೋಡಲ್ಲಿ ಯಾವ ರೀತಿ ಹೇಳ್ತೀನಿ ನೋಡ್ತೀನಿ. ಆ್ಯಂಡ್ ಹನುಮಂತನ ವಿಷಯದ ಬಗ್ಗೆ ಕೂಡ ಮಾತಾಡಲೇಬೇಕು ಭವ್ಯ ಅವ್ರದ್ದು. ಓಕೆ, ಎಷ್ಟೇ ಟಾಸ್ಕ್ ಚೆನ್ನಾಗಿ ಆಡಲಿ, ಎಷ್ಟೇ ಆಗಲಿ, ವ್ಯಕ್ತಿತ್ವ ಸರಿ ಇಲ್ಲ ಅಂತಂದರೆ ಬಿಗ್ ಬಾಸ್ ಗೆಲ್ಲುವಂಥ ಅರ್ಹತೆ ಯಾವುದೋ ರೀತಿಯಲ್ಲಿ ಇಲ್ಲ. ಓಕೆ, ಬೈ.